ಕೆಪಿಸಿಸಿ ಪಟ್ಟಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮೇಲೆ ತೀವ್ರ ಒತ್ತಡ ಹೇರ್ತಾ ಇದ್ದಾರೆ. ಹೇಗಾದರೂ ಮಾಡಿ ಕೆಪಿಸಿಸಿ ಪಟ್ಟವನ್ನ ಪಡ್ಕೊಳ್ಳೇಬೇಕು. ಎಐಸಿಸಿ ರೂಲ್ಸ್ ಏನಿದೆ, ಒಬ್ಬರಿಗೆ ಒಂದೇ ಜವಾಬ್ದಾರಿ ಅಂತ, ಅದಾಗೇ ಆಗಬೇಕು. ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಹೈಕಮಾಂಡ್ ಮೇಲೆ ತೀವ್ರ ಒತ್ತಡ ತಂದಿದ್ದಾರೆ. ನಿನ್ನೆ ಸುರ್ಜೇವಾಲಾ ಬಳಿನೂ ಇದನ್ನೇ ಪ್ರಸ್ತಾಪಿಸಿದ್ರು ಅಂತ ಹೇಳಲಾಗ್ತಿದೆ. ಎಐಸಿಸಿಯಲ್ಲಿ ಒಬ್ರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇದೆ, ಆದರೂ ಒಬ್ರಿಗೆ ಎರಡು ಹುದ್ದೆಗಳು ಯಾಕೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಹೈಕಮಾಂಡ್ಗೆ ತಮ್ಮ ನಿಲುವನ್ನು ತಿಳಿಸಿದ್ದಾರೆ. ಸದ್ಯದಲ್ಲೇ ಸಿಎಂ ಜೊತೆ ದೆಹಲಿಗೆ ತೆರಳೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಒಂದು ಡಿಸಿಎಂ ಪ್ಲಸ್ ಕೆಪಿಸಿಸಿ ಪ್ರೆಸಿಡೆಂಟು ಎರಡೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹತ್ರ ಇರೋದ್ರಿಂದ ಎಐಸಿಸಿ ಪ್ರಕಾರ ಒಬ್ರಿಗೆ ಒಂದೇ ಹುದ್ದೆ, ಇವ್ರಿಗೆ ಯಾಕೆ ಎರಡು? ನಾವು ಸಚಿವ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀವಿ, ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಬೇಕು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ಕೂಡ ಸಿಎಂ ಕೇಳಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಹೋಗಿ ಇನ್ನೊಂದಷ್ಟು ಒತ್ತಡ ಹಾಕಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಅಧ್ಯಕ್ಷರ ಬದಲಾವಣೆ ಆಗಬೇಕು ಕೆಪಿಸಿಸಿಯಲ್ಲಿ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಪಟ್ಟು ಆಗ್ರಹ ಕೂಡ ಹೌದು. ಯಾಕೆಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ಹೇಳಿ ದೆಹಲಿಗೆ ಹೋಗಕ್ಕೆ ಸಿದ್ಧವಾಗಿದ್ದಾರೆ, ಒತ್ತಡ ಹೇರೋದಕ್ಕೆ ಸಿದ್ಧವಾಗಿದ್ದಾರೆ. ಏನ್ ನಡೀತಾ ಇದೆ ವಿಚಾರದಲ್ಲಿ ರೂಪೇಶ್? ಸಿಂಧೂರ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಾರಣ ಎಷ್ಟೇ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ಪಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ದುರ್ಬಲರಾದಷ್ಟು ಕೂಡ ಇಲ್ಲಿ ಸಿಎಂ ಅಂಡ್ ಟೀಮ್ಗೆ ಒಳ್ಳೇದಾಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಅವರನ್ನು ವೀಕೆಂಡ್ ಮಾಡಬೇಕು. ಎಲ್ಲಿ ಕೇಳಿದ್ರು ಕೂಡ ಸ್ವಾಮೀಜಿಗಳು ಕೂಡ ಡಿಕೆ ಶಿವಕುಮಾರ್ ಅದೇ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಕೆಪಿಸಿಸಿ ಹುದ್ದೆಯನ್ನು ಬಿಟ್ಟರೆ ನೀವು ಕೆಟ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೀವು ಸಿಎಂ ಆಗ್ಬೇಕಾದ್ರೆ ಕೆಪಿಸಿ ಹುದ್ದೆ ಬೇಕೇ ಬೇಕು, ಅದೇ ಹುದ್ದೆ ಇಟ್ಕೊಂಡು ಅದಾದ ಬಳಿಕವಾಗಿ ಸಿಎಂ ಕೊಟ್ಟರೆ ಮಾತ್ರ ಬಿಡ್ತೇನೆ ಅಂತೇಳಿ ಡಿಮಾಂಡ್ ಇಡಬೇಕು ಅಂತೇಳಿ ಎಲ್ಲಾ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಕೆಪಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅನ್ನು ಕೆಳಗಿಳಿಸಿದ್ರೆ ಅರ್ಧ ಸಕ್ಸಸ್ ಆದ ಹಾಗೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಡೌಟು. ಹೀಗಾಗಿ ಆ ಪ್ರಯತ್ನದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇದೆ. ಹೀಗಾಗಿ ನೀವು ಸುರ್ಜೇವಾಲಾ ಸಭೆ ಮಾಡಿದ್ರಲ್ಲ, ಸುರ್ಜೇವಾಲಾ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಬೇರೆ ಬೇರೆ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಈ ಸಮಸ್ಯೆ ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆ. ಎರಡೆರಡು ಹುದ್ದೆ ಇಟ್ಕೊಂಡ್ರೆ ಹೆಂಗ್ ಜವಾಬ್ದಾರಿ ಮಾಡ್ಲಿಕ್ಕಾಗತ್ತೆ? ಎಐಸಿಸಿ ಬಯಲಾಯ ಹೇಳುತ್ತೆ ಅಂತ ಹೇಳಿದ್ರೆ ಒಬ್ರಿಗೆ ಎರಡು ಹುದ್ದೆ ಬೇಡ ಅಂತೇಳಿ ಹೇಳುತ್ತೆ. ಯಾಕಂತ ಹೇಳಿದ್ರೆ ಎರಡು ಹುದ್ದೆಗಳನ್ನು ಕೊಟ್ರೆ, ಅದು ಕೂಡ ಮಹತ್ವದ ಎರಡು ಹುದ್ದೆಗಳನ್ನು ಕೊಟ್ರೆ ಕೆಲಸ ಮಾಡೋಕೆ ಸಾಧ್ಯ ಆಗೋದಿಲ್ಲ, ಕೆಲಸ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸ್ಪಷ್ಟವಾಗಿ ಎರಡೆರಡು ಹುದ್ದೆಗಳು ಬೇಡ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಸುರ್ಜೇವಾಲಾಗಳ ಮುಂದೆ ಈ ಅಹವಾಲುಗಳನ್ನು ಹೇಳಿದ್ದಾರೆ. ಅದೇ ರೀತಿ ದೆಹಲಿಗೆ ಹೋಗಿ ಕೂಡ ಸಿಎಂ ಜೊತೆ ದೆಹಲಿಗೆ ಹೋಗಬೇಕು, ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಭೇಟಿಯಾಗಲಿ ಕೂಡ ಇದೇ ವಿಚಾರವನ್ನು ಮನ್ನೆ ಮಾಡಬೇಕು ಅಂತೇಳಿ ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ನಿರ್ಧರಿಸಿಕೊಂಡಿದ್ದಾರೆ. ನಾನಾದ್ರೂ ಕೂಡ ತ್ಯಾಗ ಮಾಡ್ತಾರೆ. ನನಗೀಗ ಒಂದು ಸಚಿವ ಸ್ಥಾನ ಕೊಡಿ ಅಥವಾ ಇಲ್ಲಿಂದ ಕೆಪಿಸಿ ಅಧ್ಯಕ್ಷ ಸ್ಥಾನ ಆದ್ರೂ ಕೊಡಿ, ಎರಡರ ಒಂದು ಸ್ಥಾನವನ್ನು ನಿಭಾಯಿಸ್ತೇನೆ, ಹೀಗಾಗಿ ಯಶಸ್ವಿಯಾಗಿ ನಿಭಾಯಿಸ್ತಾ ಎರಡೆರಡು ಹುದ್ದೆ ನನಗೆ ಬೇಡವೇ ಬೇಡ ಅಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ನ ಬಲವನ್ನು ಕುಗ್ಗಿಸುವಂತ ಪ್ರಯತ್ನವನ್ನ ಸಿಎಂ ಅಂಡ್ ಟೀಮ್ ಮಾಡ್ತಾ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿಂಧೂರ, ಥ್ಯಾಂಕ್ ಯು ರೂಪೇಶ್ ನಿಮ್ಮ ಡೀಟೇಲ್ಸ್ಗೆ.